ಚಿಲ್ಡ್ರನ್, ದ ಸೆಕೆಂಡ್ ಮೇನ್ ಬಂದು ಹೊಂದಿಸಿ ಬರೆಯಿರಿ. ಓಕೆ, ಹೊಂದಿಸಿ ಬರೆಯಿರಿಯಲ್ಲಿ ಎ ಸೈಡು ಫಸ್ಟ್ ಒನ್ ಬಂದು -30 ಡಿವೈಡೆಡ್ ಬೈ 10, ಸೆಕೆಂಡ್ ಒನ್ನು -8 ಪ್ಲಸ್ 0, ಥರ್ಡ್ ಒನ್ x - 1 ಈಸ್ ಈಕ್ವಲ್ ಟು 5, ಫೋರ್ತ್ ಒನ್ x + 6 ಈಸ್ ಈಕ್ವಲ್ ಟು 2 ಅಂತ ಇದೆ. ಬಿ ಸೈಡ್ ಬಂದು 6 -3 4 -8 ಅಂತ ಇದೆ. ಈಗ ನೀವು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು ಯಾವುದಕ್ಕೆ ಅಂತ. ಇವಾಗ ನಾವೇನು ಮಾಡಬೇಕು ಅಂದರೆ ಫಸ್ಟ್ ಒನ್ನು -30 ಡಿವೈಡೆಡ್ ಬೈ 10 ಅಂತ ಇದೆ ಅಲ್ವಾ. 10ರಿಂದ -30 ಭಾಗಿಸ್ಬೇಕು. ಪೂರ್ಣಾಂಕಗಳು ಲೆಸನಲ್ಲಿ ನಾನು ಹೇಳ್ಕೊಟ್ಟಿದ್ದೀನಲ್ವಾ, ಭಾಗಿಸೋವಾಗ ಗುಣಿಸೋವಾಗ ಯಾವ ರೂಲ್ ಅಪ್ಲೈ ಮಾಡಬೇಕು ಅಂದರೆ ಈ ಥರ ಒಂದು ಟ್ರಯಾಂಗಲ್ ಹಾಕ್ಕೊಂಬಿಟ್ಟು 2 ಮೈನಸ್ಸು 1 ಪ್ಲಸ್ ಹಾಕ್ಕೊಳ್ಳಿ, ಆವಾಗ ನಿಮಗೆ ಕನ್ಫ್ಯೂಸ್ ಆಗಲ್ಲ ಅಂತ ಹೇಳಿದ್ದೀನಿ ಅಲ್ವಾ. ಇವಾಗ ಇಲ್ಲಿ -30 ಅಲ್ವಾ ಇರೋದು, -30 ಡಿವೈಡೆಡ್ ಬೈ 10 ಅಂತ ಇದೆ. ಇವಾಗ 30ಕ್ಕೆ ಮೈನಸ್ ಇದೆ ಚಿಹ್ನೆ, 10ಕ್ಕೇನಿದೆ ಏನೂ ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಅಂತ ಅರ್ಥ ಅಲ್ವಾ. ಇವಾಗ 1 ಮೈನಸ್ಸು 1 ಪ್ಲಸ್ ಇದ್ದಾಗ ಯಾವ ಚಿಹ್ನೆ ಬರಬೇಕು, ಈಸ್ ಈಕ್ವಲ್ ಟು ಕೆಳಗಡೆ. ಇವಾಗ ನೋಡಿ, 1 ಮೈನಸ್ಸು 1 ಪ್ಲಸ್ಸು ಬಿಡಿ, ಇನ್ನು ಯಾವ ಚಿಹ್ನೆ ಉಳ್ಕೊಳ್ಳುತ್ತೆ, ಮೈನಸ್. ಸೊ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಈಸ್ ಈಕ್ವಲ್ ಟು ಮೈನಸ್, ಹಾಗಾಗಿ ಮೈನಸ್ ಹಾಕಿ. ಇವಾಗ 30ನ್ನು 10ರಿಂದ ಭಾಗಿಸಿ, ಎಷ್ಟಲ್ಲಿ ಹೋಗುತ್ತೆ, 10 3 ತಾನೆ 30. ಸೊ 3 ಏನು ಬಂತು ಆನ್ಸರಲ್ಲಿಗೆ, -3. ಹಾಗಾಗಿ ಫಸ್ಟ್ ಒನ್ಗೆ ಯಾವ್ದು ಮ್ಯಾಚ್ ಮಾಡಬೇಕು, ಬಿ. ಓಕೆ, ಫಸ್ಟ್ ಒನ್ಗೆ ಬಿ ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ ಏನಿದೆ. ಸೆಕೆಂಡ್ ಕ್ವಶನ್ನು -8 ಪ್ಲಸ್ 0, -8ಕ್ಕೆ 0ನ ಕೂಡಿದ್ರೆ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಇವಾಗ ನಮಗೆ ಗೊತ್ತಿದೆ 0ಗೆ ನೀವು ಏನೇ ನಂಬರ್ ಕೂಡ್ರಿ ಅದೇ ನಂಬರೇ ಬರುತ್ತೆ ಅಲ್ವಾ. ಸೊ ಆನ್ಸರ್ ಏನಿರಬೇಕು ಹಾಗಾದರೆ ಡಿ. -8 ಇದೆ ಅಲ್ವಾ, ಹಾಗಾಗಿ ಆನ್ಸರು ಡಿ ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ ಮೂರನೇದು x - 1 ಈಸ್ ಈಕ್ವಲ್ ಟು 5 ಅಂತ ಇದೆ. ಇದರ ಬೆಲೆ ಕಂಡುಹಿಡಿಬೇಕು. ಹಾಗಾದರೆ x ಬೆಲೆ ಏನಾಗುತ್ತೆ, ಅದು ಈ ಕಡೆ ಇರುತ್ತೆ, ಮ್ಯಾಚ್ ಮಾಡಬೇಕು ಅದನ್ನು. ಇವಾಗ ಅದು ಮ್ಯಾಚ್ ಮಾಡಬೇಕು ಅಂದರೆ ನೀವು x ಬೆಲೆ ಕಂಡುಹಿಡಿಬೇಕು. ಹೇಗೆ, ಫಸ್ಟು ನಾನು ಹೇಳ್ಕೊಟ್ಟಿದ್ದೀನಲ್ವಾ, ಸರಳ ಸಮೀಕರಣಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಏನು, x - 1 ಈಸ್ ಈಕ್ವಲ್ ಟು 5 ಅಂತಿದ್ದರೆ ನೀವು x ಮಾತ್ರ ಇಲ್ಲಿ ಉಳಿಸ್ಕೋಬೇಕು, x ಮಾತ್ರ ಇರಬೇಕು, ಇನ್ನೇನು ಇಲ್ಲಿ ಇರಬಾರ್ದು. ಈ ಕಡೆ ಯಾವ ಕಡೆ, ನಮ್ಮ ಎಡಗಡೆ. ಇದು ಒಂದು ಸಮೀಕರಣ, ಈಕ್ವಲ್ಸ್ಗೆ ಎಡಗಡೆ ನಮಗೆ ಬರೀ ನಮ್ಗೆ ಯಾವ ಚರಾಕ್ಷರವನ್ನು ಕಂಡುಹಿಡಿಬೇಕೋ ಇಲ್ಲಿ x ಕಂಡುಹಿಡಿಬೇಕು, ಅದು ಮಾತ್ರ ಇರಬೇಕು, ಇನ್ಯಾವ ನಂಬರು ಇರಬಾರ್ದು. ಇಲ್ಲೇನಿದೆ ಎಕ್ಸ್ಟ್ರಾ, ಇನ್ನೇನಿದೆ -1 ಇದೆ ಅಲ್ವಾ. ಆ -1 ಹೊಟ್ಟೋಗಬೇಕು ಅಂತಂದರೆ -1ಕ್ಕೆ +1ನ್ನು ಕೂಡಿಬಿಟ್ರೆ -1 + 1 ಕ್ಯಾನ್ಸಲ್ ಆಗಿಬಿಟ್ಟು 0 ಆಗಿಬಿಡುತ್ತೆ ತಾನೆ ಅಲ್ವಾ. ಹಾಗಾಗಿ ನಾವು ಇಲ್ಲಿ -1ಕ್ಕೆ +1ನ್ನು ಕೂಡೋಣ. ಈ ಕಡೆ x - 1 ಆಲ್ರೆಡಿ ಇದೆ, ಅದಕ್ಕೆ +1ನ್ನು ಕೂಡಿಬಿಡೋಣ. ಕೂಡಿದ್ರೆ ಈ ಕಡೆ ಏನಿದೆ 5 ಇತ್ತು, ಈ ಕಡೆ ನಾವು ಏನು ಮಾಡ್ತೀವೋ ಒಂದು ಸಮೀಕರಣದಲ್ಲಿ ಈ ಲೆಫ್ಟ್ ಸೈಡ್ ಏನು ಮಾಡ್ತೀವೋ ರೈಟ್ ಸೈಡು ಅದನ್ನೇ ಮಾಡಬೇಕು, ಆವಾಗ ಸಮೀಕರಣ ಚೇಂಜ್ ಆಗಲ್ಲ, ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಈ ಕಡೆ ನಾವು 1ನ್ನು ಕೂಡಿದ್ವಿ ತಾನೆ, ಸೊ ಈ ಕಡೆನೂ 1ನ್ನು ಕೂಡಬೇಕು, ಬಲಗಡೆನೂ ಕೂಡಬೇಕಾಗತ್ತೆ ಆಯಿತಾ. ಇವಾಗ ಈ ಕಡೆ +1 -1 ಏನಾಯಿತು, 0 ಆಗೋಯ್ತು. ಇಲ್ಲೇನು ಉಳ್ಕೊಳ್ತು, x ಈಸ್ ಈಕ್ವಲ್ ಟು 5 + 1 ಎಷ್ಟು, 6 ಅಲ್ವಾ. ಸೊ x ಬೆಲೆ ಏನು ಬಂತು, 6. 6 ಎಲ್ಲಿದೆ ಇಲ್ಲಿ, ಬಿ ಸೈಡಲ್ಲಿ ಫಸ್ಟ್ ಆಪ್ಷನ್ ಎ ಇದೆಯಲ್ಲ ಅದು. ಹಾಗಾಗಿ ಮೂರನೇದಕ್ಕೆ ಎ ಮ್ಯಾಚ್ ಮಾಡಬೇಕು ಆಯಿತಾ. ನೆಕ್ಸ್ಟ್ ನಾಲ್ಕನೇದು ನೋಡಿ, x + 6 ಈಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ ಅಲ್ವಾ. ಇವಾಗ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು, x ಬೆಲೆ ಕಂಡುಹಿಡಿದ್ರೆ ಅಲ್ಲಿ ಬರುತ್ತೆ. ಇನ್ನೊಂದು ಈಸಿ ಮೆಥಡ್, ಇಲ್ಲಿ 4 ಆಪ್ಷನ್ ಇರೋದ್ರಿಂದ ಇನ್ನು ಉಳಿದಿರೋದು ಯಾವುದು ನಮಗೆ ಆಪ್ಷನ್ನು, ಎ ಆಗೋಗಿದೆ, ಬಿ ಆಗೋಗಿದೆ, ಡಿ ಆಗೋಗಿದೆ, ಇದು ಸಿ ಇರಲೇಬೇಕು ಅಲ್ವಾ. ಸಿ ಅಂತ ಹಾಕ್ಬಿಡ್ಬೋದು ಡೈರೆಕ್ಟಾಗಿ, ಆದರೂ ನಾವಿಲ್ಲಿ ಮಾಡೋಣ ಹೆಂಗೆ ಬರುತ್ತೆ ಇದು ಅಂತ ನೋಡೋಣ ಆಯಿತಾ. x + 6 ಈಸ್ ಈಕ್ವಲ್ ಟು 2 ಅಂತ ಇದೆ ಅಲ್ವಾ. ಇವಾಗ ನಾವು x ಬೆಲೆ ಕಂಡುಹಿಡಿಬೇಕು. ಇಲ್ಲಿ ಎಡಗಡೆ ನಮಗೆ ಬರೀ ಚರಾಕ್ಷರ ಇರಬೇಕು, ಅಂದರೆ x ಮಾತ್ರ ಇರಬೇಕು ಅಲ್ವಾ. x ಮಾತ್ರ ಇಟ್ಕೋಬೇಕು ಅಂದರೆ ಈ +6 ಅನ್ನೋದನ್ನು ನಾವು ತೆಗೆದಾಕಬೇಕು. ಹೆಂಗೆ ತೆಗೆದಾಕೋದು,
ಪ್ಲಸ್ ಆರಕ್ಕೆ ಮೈನಸ್ ಆರನ್ನ ಕೂಡಿದ್ರೆ ಏನಾಗುತ್ತೆ, ಪ್ಲಸ್ ಆರು ಮೈನಸ್ ಆರು ಕ್ಯಾನ್ಸಲ್ ಆಗೋಗುತ್ತೆ ಅಲ್ವಾ. ಸೊ ಎಕ್ಸ್ ಪ್ಲಸ್ 6 ಅದಕ್ಕೆ -6ನ ಮಾಡೋಣ ಈಸ್ ಈಕ್ವಲ್ ಟು, ಇಲ್ಲಿ ಆಲ್ರೆಡಿ 2 ಇದೆ ಬಲಗಡೆ, ಆ 2ಗೆ ಇಲ್ಲೇನು ಮಾಡಿದ್ವೋ ಅದನ್ನೇ ಇಲ್ಲೂ ಮಾಡಬೇಕು ಅಲ್ವಾ. ಇಲ್ಲಿ -6 ಮಾಡಿದ್ರೆ ಇಲ್ಲೂ -6 ಮಾಡಬೇಕು. ಸೊ +6 -6 ಕ್ಯಾನ್ಸಲ್ ಆಗೋಗಿ ಲೆಫ್ಟ್ ಸೈಡ್ ಏನು ಬಂತು, ಎಕ್ಸ್ ಉಳ್ಕೋತು ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇವಾಗ ಇದು +2 ಇದು -6 ಅಲ್ವಾ, ಏನೂ ಇಲ್ಲ ಅಂದರೆ ಇಲ್ಲಿ +2 ಅಲ್ವಾ, +2 -6. ಇವಾಗ ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ ನಾವೇನು ಮಾಡಬೇಕು, ದೊಡ್ಡ ನಂಬರಲ್ಲಿ ಚಿಕ್ಕ ನಂಬರನ್ನು ಕಳಿಬೇಕು, ದೊಡ್ಡದಕ್ಕಿರೋ ಚಿಹ್ನೆಯನ್ನು ಹಾಕಬೇಕು ಅಲ್ವಾ. ದೊಡ್ಡ ನಂಬರ್ ಯಾವುದಿದ್ದು ಇಲ್ಲಿ 6, 6ಅಲ್ಲಿ 2 ಹೋದರೆ ಎಷ್ಟು, ಕಳೆದ್ರೆ 4. ಎಂಥ 4, ದೊಡ್ಡದಕ್ಕಿರೋ ಚಿಹ್ನೆ ಯಾವುದು, 6ಕ್ಕಿರೋ ಚಿಹ್ನೆ ಮೈನಸ್ ತಾನೆ. ಸೊ -4 ಎಕ್ಸ್ ಬೆಲೆ, ಇಲ್ಲ ಅದೇ ತಾನೇ ಕೊಟ್ಟಿರೋದು ಆಪ್ಷನ್ ಸಿ ಅಲ್ಲಿ ಏನಿದೆ, -4 ಇರೋದು ಅಲ್ವಾ. ಸೊ ಇದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಅಲ್ವಾ. ಈ ಥರ ನಾವು ಸಾಲ್ವ್ ಮಾಡಿ ಮ್ಯಾಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇನನ್ನು ಮುಂದಿನ ವಿಡಿಯೋಲಿ ನೋಡೋಣ. ಓಕೆ.